ಕೃಷ್ಣಯ್ಯ ಚಟ್ಟಿ ಗ್ರೂಪ್ನ ಶೈನಿಂಗ್ ಸ್ಟಾರ್ಸ್ ಕಾರ್ಯಕ್ರಮದ ಭಾಗವಾಗಿರುವ ವರ್ಷದ ಅತ್ಯಂತ ನಿರೀಕ್ಷಿತ ಮತ್ತು ಪ್ರತಿಷ್ಠಿತ ಪ್ರಶಸ್ತಿ ಸಮಾರಂಭವು 7ನೇ ಆವೃತ್ತಿಯನ್ನು ಪ್ರವೇಶಿಸಿದೆ. ಮಹಿಳಾ ಸಾಧಕರನ್ನು ಪ್ರತ್ಯೇಕವಾಗಿ ಗುರುತಿಸಿ ಗೌರವಿಸುವ ಕರ್ನಾಟಕ ಮಹಿಳಾ ಸಾಧಕ ಪ್ರಶಸ್ತಿ 2024 ಮತ್ತು ಭಾರತೀಯ ಮಹಿಳಾ ಸಾಧಕ ಪ್ರಶಸ್ತಿ 2024 ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ವರ್ಣರಂಜಿತ ಗಾಲಾ ನೈಟ್ನೊಂದಿಗೆ ನಟಿ, ಪ್ರಭಾವಿ ವ್ಯಕ್ತಿತ್ವದ ಸ್ಫೂರ್ತಿ ವಿಶ್ವಾಸ್ ಮತ್ತು ಅವರ ತಂಡದ ನೇತೃತ್ವದಲ್ಲಿ ಸಿ ಕೃಷ್ಣಯ್ಯ ಚಟ್ಟಿ ಗ್ರೂಪ್ ಹೆಮ್ಮೆಯಿಂದ ಪ್ರಸ್ತುತಪಡಿಸುತ್ತಿದೆ. ತಾಜ್ ಹೋಟೆಲ್ ಯಶವಂತಪುರದಲ್ಲಿ ನಡೆದ ಭವ್ಯ ಸಮಾರಂಭದಲ್ಲಿ ಗೌರವಾನ್ವಿತ ಮುಖ್ಯ ಅತಿಥಿಗಳಾದ ರಾಜಮಾತೆ ಡಾಕ್ಟರ್ ಪ್ರಮೋದಾ ದೇವಿ ಒಡೆಯರ್, ಅಶ್ವಿನಿ ಪುನೀತ್ ರಾಜ್ಕುಮಾರ್, 155 ವರ್ಷಗಳ ಇತಿಹಾಸ ಹೊಂದಿರುವ ಸಿ ಕೃಷ್ಣಯ್ಯ ಚಟ್ಟಿ ಸಮೂಹದ ನಿರ್ದೇಶಕ, ವ್ಯವಸ್ಥಾಪಕ ನಿರ್ದೇಶಕರಾದ ಡಾಕ್ಟರ್ ಸಿ ವಿನೋದ್ ಅಯಗ್ರೀವ್ ಮತ್ತು ಕಾರ್ಯನಿರ್ವಾಹಕ ನಿರ್ದೇಶಕರಾದ ಶ್ರೀಮತಿ ಸಿ ತ್ರಿವೇಣಿ ವಿನೋದ್ ಉಪಸ್ಥಿತರಿದ್ದರು. 18 ಮತ್ತು ಅದಕ್ಕಿಂತ ಹೆಚ್ಚಿನ ವಯಸ್ಸಿನ ನಾಮನಿರ್ದೇಶಿತರು ನಿರ್ದಿಷ್ಟ ವರ್ಗಗಳಲ್ಲಿ ಸ್ವಯಂ ನಾಮನಿರ್ದೇಶನ ಮಾಡಲು ಅಥವಾ ಅವರು ವೈಯಕ್ತಿಕವಾಗಿ ತಿಳಿದಿರುವ ಇತರ ಅರ್ಹ ಮಹಿಳೆಯರನ್ನು ನಾಮನಿರ್ದೇಶನ ಮಾಡಲು ಅವಕಾಶವನ್ನು ಹೊಂದಿದ್ದರು. ವಯಸ್ಸು, ವರ್ಗ, ಜಾತಿ ಅಥವಾ ಧರ್ಮವನ್ನು ಮೀರಿದ ಪ್ರತಿಯೊಬ್ಬ ಮಹಿಳೆಯನ್ನು ಗುರುತಿಸಿ ಗೌರವಿಸುವುದು ಈ ಪ್ರಶಸ್ತಿ ಸಮಾರಂಭದ ಏಕೈಕ ಗುರಿಯಾಗಿದೆ. ತನ್ನ ಆಯ್ಕೆ ಕ್ಷೇತ್ರದ ಮೂಲಕ ಸಮಾಜದಲ್ಲಿ ಸಕಾರಾತ್ಮಕ ಬದಲಾವಣೆಯನ್ನು ಉಂಟು ಮಾಡುವಲ್ಲಿ ಪ್ರತಿ ಪ್ರಶಸ್ತಿ ವಿಜೇತರನ್ನು ಅಭಿನಂದಿಸಿ ಮಾತನಾಡಿದ ಸಿ ಕೃಷ್ಣಯ್ಯ ಚಟ್ಟಿ ಸಮೂಹದ ನಿರ್ದೇಶಕಿ, ಪ್ರಶಸ್ತಿಯ ಮುಖ್ಯ ಪ್ರಾಯೋಜಕಿ ತ್ರಿವೇಣಿ ವಿನೋದ್, ವರ್ಷದಿಂದ ವರ್ಷಕ್ಕೆ ನಮ್ಮ ಪ್ರಶಸ್ತಿ ಕರ್ನಾಟಕದ ಗಡಿಯನ್ನು ಮೀರಿದೆ. ಭಾರತೀಯ ಮಹಿಳಾ ಸಾಧಕ ಪ್ರಶಸ್ತಿ ರಾಷ್ಟ್ರದಾದ್ಯಂತ ತಲುಪುತ್ತಿದೆ. ಈ ಅದ್ಭುತ ಕಾರ್ಯಕ್ರಮವು ತಮ್ಮ ಜೀವನದಲ್ಲಿ ಗಮನಾರ್ಹ ಪರಿಣಾಮಗಳನ್ನು ಬೀರಿದ ಗಮನಾರ್ಹ ಮಹಿಳೆಯರನ್ನು ಗುರುತಿಸುತ್ತಿದೆ. ಬದಲಾವಣೆಗೆ ಕಾರಣರಾದವರು ಜಾಗತಿಕ ಮನ್ನಣೆಗೆ ಅರ್ಹವಾಗಿದ್ದಾರೆ ಎಂದರು. ನಂತರ ಸಿ ಕೃಷ್ಣಯ್ಯ ಚಟ್ಟಿ ಗ್ರೂಪ್ನ ವಿಶೇಷ ಫ್ಯಾಷನ್ ಶೋ 1922 ದಿ ರಿಟರ್ನ್ ಆಫ್ ಫೇರೋ ಜರುಗಿತು. So, Indian Achiever Awards and Karnataka Achiever Awards, Women Achieversಗೆ ಬಹುಮಾನ ಕೊಡ್ತಾ ಇದ್ದೀವಿ along with Krishnaya Chetty and KWA and IWA ಅಂತ more than 30 different achievers ಎಲ್ಲ ನಮ್ಮ ದೇಶದೆಲ್ಲ ಬೇರೆ ಬೇರೆ ಥರದ್ದು ಅಚೀವರ್ಸ್ ಎಲ್ಲರಿಗೂ ನಾವು ಅವಾರ್ಡ್ಸ್ ಕೊಡ್ತಾ ಇದ್ದೀವಿ. ಒಂದು ಒಳ್ಳೆ ಜ್ಯೂರಿ ಅವರು ಸೆಲೆಕ್ಟ್ ಮಾಡಿದ್ದಾರೆ ಬೇಸ್ಡ್ ಅಪಾನ್ ರಿಯಲ್
contribution to society, contribution to sports, contribution to journalism, contribution to medical field, contribution to law, contribution to various kinds. And ಒಬ್ಬೊಬ್ಬರು ನೋಡ್ತಾ ಇದ್ದರೆ ನಮಗೆ ಬಹಳನೇ ಇನ್ಸ್ಪಿರೇಷನಲ್ ಫೀಲಿಂಗ್ ಆಗುತ್ತೆ. ದಿಸ್ ಇಸ್ ವಾಟ್ ವಿ ಲವ್ ಅಬೌಟ್ ವಿಮೆನ್ ಅಚೀವರ್ಸ್.